ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಹರ್ಷಿತ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಅಷ್ಟೇ ತುಂಬ ಖುಷಿಯಾಗಿದ್ದೀನಿ. ನನಗೆ ಕರು ಹಾಕಿದಾಗೆಲ್ಲ ಖುಷಿನೇ. ಸೊ ಇವಾಗ ಹೇಳ್ತೀನಿ ಏನು ಖುಷಿಯಾಗಿದ್ದೀನಿ ಅಂತ. ಮತ್ತು ಕಸ್ಟಮರ್ಸ್ ಬಂದಿದ್ದಾರೆ, ಹಸುಗಳು ತೊಗೊಳಕ್ಕೆ ಬಂದಿದ್ದಾರೆ. ಯಾದಗಿರಿಯಿಂದ ಬಂದಿದ್ದಾರೆ ಪಾಪ, ಉತ್ತರ ಕರ್ನಾಟಕದಿಂದ 580 ಕಿಲೋಮೀಟ್ರಿಂದ ಏನೋ ಬಂದಿದ್ದಾರೆ. 11 ಅವರ್ ಜರ್ನಿ ಮಾಡಿಕೊಂಡು ಇಲ್ಲೇ ಹರ್ಷಿತ್ ಡೈರಿ ಫಾರ್ಮಲ್ಲೇ ಹಸುಗಳು ತೊಗೋಬೇಕು. ಹರ್ಷಿತ್ ಡೈರಿ ಫಾರ್ಮಿಂದಲೇ ಹಸುಗಳು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಶೆಡ್ಡಿಗೆ ಫಾರ್ಮ್ಗೆ ಹಸುಗಳು ಇಲ್ಲಿಂದನೇ ಬರಬೇಕು ಅಂತ ಬಂದಿದ್ದಾರೆ ದೂರದಿಂದ. ಸೊ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ. ಸೊ ಫ್ರೆಂಡ್ಸ್ ನೋಡಿ, ಇದು ನೋಡಿರ್ತೀರಾ ವಿಡಿಯೋದಲ್ಲಿ ಹೇಳಿದ್ದೆ ಸರ್ ಫ್ರೆಂಡ್ಸ್ ಸೇಲಾಗಿದೆ ಇದು ಅಂತ. ಹೆಣ್ಗರು ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ ನೋಡಿ, ಹೆಣ್ಗರು ಹಾಕಿದೆ ಇದು ನೋಡಿ, ಏನು ಬ್ರೀಡಲ್ಲಿದೆ ಅಂತ. ಟಾಪ್ ಬ್ರೀಡು ಕರು ನೋಡಿ, ಸಖತ್ ದೊಡ್ಡದಾಗಿದೆ ಕರುನು. ಹಸು ನೋಡಿ ಫ್ರೆಂಡ್ಸ್, ಇದು ಜರ್ಮನ್ ಬ್ರೀಡು, ಫುಲ್ ವೈಟು. ಈಗ ನೋಡಿ ಕೆಸರಾಗೋಗಿದೆ, ಹಾಲು ಕರಿತಿದ್ದಾರೆ. ಕರು ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವಲ್ಲಿದೆ ನೋಡಿ. ಎಷ್ಟು ಹೈಟಲ್ಲಿದೆ ಅಂತ ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕರು ನೋಡಿ, ನಾನು ಇದನ್ನ ನೋಡಿ ಓರ್ಗರು, ಪಕ್ಕ ಓರ್ಗರು ಅಂತಲೇ ಅಂದ್ಕೊಂಡಿದ್ದು. ಒಳ್ಳೆ ಹೈಟಲ್ಲಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕರು. ನಿಲ್ಲು ಕರು ನೋಡಿ ಇದು ಮಾಡ್ತಾರೆ. ಸೊ ಫ್ರೆಂಡ್ಸ್ ನೋಡಿ, ಹಾಲು ಕರ್ಸ್ಕೊತಾ ಇದೆ, ಇವಾಗ ಹಾಲು ಕರಿತಾ ಇದ್ದಾರೆ. ಸೊ ಈ ಹಸುನು ಅಷ್ಟೇ ಸೇಲಾಗಿದೆ. ಆನೆ ನಾನು ತೋರಿಸಿದೆ, ಇದು ಲೈವಲ್ಲೆಲ್ಲ ತೋರಿಸಿದೆ, ವಿಡಿಯೋದಲ್ಲೂ ತೋರಿಸಿದೆ. ಆನೆ ಇದು ನಮ್ಮ ಮನೆಯಲ್ಲಿ. ಈಗ ಆನೆನ ಬಿಟ್ಟು ಇನ್ನೊಂದು ಆನೆ ಬಂದಿದೆ ನೋಡಿ. ಇದ್ರದ್ದು ನೋಡಿ, ಈ ಹಸುಗೂ ಇದೇ ಆನೆ ಆಗಿತ್ತು ಹಸು ನೋಡಿ. ಇವಾಗ ಈ ಹಸುಕಿನ್ನ ಇನ್ನೂ ಹೈಟಲ್ಲಿ ಬಂದಿದೆ. ಇದೇ ಹೆಚ್ಚು ಕಮ್ಮಿ ನನ್ನ ತಲೆ ಅಷ್ಟು ಹೈಟ್ ಬರುತ್ತೆ, ಹಗ್ಗ ಬಿಚ್ಚು ನನ್ನ ತಲೆ. ಇದು ನನ್ಕಿನ್ನ ಹೈಟ್ ಆಗಿದೆ ಇದು ನೋಡಿ. ಇದು ಪಂಜಾಬ್ ಹಸು, ಇದು ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್, ಡಿಫ್ರೆನ್ಸ್ ನೋಡ್ಕೊಳ್ಳಿ ನೀವೇ. ಪಂಜಾಬ್ ಹಸುಗೂ ನಮ್ಮ ರೈತ ಹತ್ರ ತಂದಿರೋ ಬ್ರೀಡ್ ಹಸುಗೂ ನೀವೇ ನೋಡ್ಕೊಳ್ಳಿ. ಬ್ರೀಡ್ ಯಾವತ್ತಿದು ಬ್ರೀಡೇ, ಪಂಜಾಬಿಂದೇ ಆಗಲಿ ನಮ್ಮ ಕರ್ನಾಟಕದೇ ಆಗಲಿ, ಬ್ರೀಡ್ ನೋಡ್ಕೊಳ್ಳಿ ನೀವೇ. ಅದ್ರದ್ದು ಲೈವಲ್ಲಿ ನಾನು ತೋರಿಸ್ತೀನಿ, ನಾನು ತೋರಿಸಿರ್ತೀನಿ. ಮೋಸ್ಟ್ಲಿ ಲೈವ್ ಮುಗಿದ ಮೇಲೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಈ ಹಸುಗಳು ಸೇರಿಗಿದೆ. ಇದೊಂದು ಹಸು ಇದೆ ಅಂತ ಅಲ್ಲಿ ನೋಡಿ, ಇಲ್ಲೊಂದು ಮಲಗಿದೆ ಹಸು, ಅದು ಅಷ್ಟೇ ಹೊಸದು ಬಂದಿರೋದು. ಸೊ ತೋರಿಸ್ತೀನಿ ಅದನ್ನು. ಇದು ನೋಡಿ ಹೋಗ್ಬಿಟ್ಟು ಗೊಂತೊಳಗೆ ಮಲ್ಕೊಂಡಿದೆ ಕರು ಆರಾಮಾಗಿ. ಹಸು ನೋಡಿ ಫ್ರೆಂಡ್ಸ್, ಇದು ಆರಾಮಾಗಿ ಹಾಲು ಕರ್ಸ್ಕೊತಾ ಇದೆ, ಏನು ತೊಂದರೆ ಇಲ್ಲ. ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಕರು. ಸೊ ಅವರು ಅಷ್ಟು ತುಂಬ ಖುಷಿಯಾಗಿದ್ದಾರೆ. ಬೆಳಗ್ಗೆ ಬಂದರು, ಬೆಳಗ್ಗೆನೇ ಕರು ಹಾಕ್ತಿದ್ರು ಹೆಣ್ಗರು. ಸರ್ ನಮ್ಮ ಮನೇಲಿ ಹೆಣ್ಗರನ್ನೇ ಹಾಕಿರಲಿಲ್ಲ ಸರ್, ನಂಗೆ ತುಂಬ ಖುಷಿ ಆಯಿತು ಅಂದ್ಬಿಟ್ಟು ಫುಲ್ ಖುಷಿ ಪಟ್ಟಿದ್ದಾರೆ ಹೆಣ್ಗರು ಹಾಕಿರೋದಕ್ಕೆ. ಒಳ್ಳೆ ಬ್ರೀಡ್ ಬೆಳೆಸ್ಕೊತಾರೆ. ಮತ್ತು ಈ ಆನೆದು ಕರು ಇದೆ, ಇದು ಓರ್ಗರು. ಇದು ಬ್ರೀಡಿಂಗಿಗೆ ಅವರೇ ಸಾಕೊತಾರಂತೆ ನೋಡಿ. ಕರು ನೋಡಿ, ಇದನ್ನು ಬ್ರೀಡಿಂಗಿಗೆ ಅವರೇ ಸಾಕೊತಾ ಇದ್ದಾರೆ. ಅವ್ರದ್ದೇ 15 ಹಸುಗಳಿದ್ದಾವೆ. ಸೊ ಅದರಲ್ಲಿ ಈಗ ಇದನ್ನು ಬ್ರೀಡಿಂಗಿಗೆ ಹೋಗುತ್ತೆ ಈ ಕರುನು. ಸೊ ಓಕೆ ಫ್ರೆಂಡ್ಸ್ ನೋಡಿ, ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ರೈತ ಹತ್ರನೇ ಮಾತಾಡಿಸ್ತೀನಿ, ತೊಗೊಂಡಿರೋರ ಹತ್ರನೇ. ತುಂಬ ಒಳ್ಳೆ ಹಸು ನೋಡಿ. ಈ ಹಸುನೇ ಆನೆ ಆಗಿತ್ತು ನಮ್ಮ ಮನೆಗೆ. ಈಗ ಇದನ್ನು ಕಾಂಪೀಟ್ ಮಾಡೋಕ್ಕೆ ಇನ್ನೊಂದು ಹಸು ಬಂದಿದೆ. ಇದಕ್ಕಿನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ ಬೇಜಾನು. ಆ ಹಸು ಮಾತ್ರ ತುಂಬ ಹೆವಿ ಸೈಜಲ್ಲಿದೆ ಹಸು. ಸೊ ಇದು ಮತ್ತು ಈ ಹಸುದು 2 ಕರುಗಳು. ಈ 2 ಕರುಗಳು ಮತ್ತು ಈ ಹಸುಗಳು ಯಾದಗಿರಿ ಹತ್ರ ಹೋಗ್ತಿರೋದು. ರೈತ ಹತ್ರನೇ ಮಾತಾಡಿಸಿ ಎಲ್ಲಿ ಲೊಕೇಶನ್ನು ಹೆಂಗೆ ಅನಿಸ್ತಿದೆ ಅವ್ರಿಗೆ ಅಂತ ಹೇಳ್ತೀನಿ. ಹರ್ಷಿತ್ ಡೈರಿ ಫಾರ್ಮಲ್ಲೇ ಹಸುಗಳು ತೊಗೋಬೇಕು ಅಂತ 580 ಕಿಲೋಮೀಟ್ರಿಂದ ಬಂದಿದ್ದಾರೆ. ಉತ್ತರ ಕರ್ನಾಟಕದ ತುಂಬ ಜನ ಫೋನ್ ಮಾಡ್ತಾರೆ ಹಸುಗಳು ಬೇಕು ಅಂತ. ಬನ್ನಿ ನೋಡಿ, ಈಗ ತೊಗೊಂಡಿರೋದು ಉತ್ತರ ಕರ್ನಾಟಕದವ್ರೇ. ಉತ್ತರ ಕರ್ನಾಟಕ ತುಂಬ ಜನ ಇದು ಮಾಡ್ತಾರೆ ಪಾಪ, ಹಸುಗಳು ಸಾಕಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಮಾತಾಡ್ತೀನಿ ಅವ್ರ ಹತ್ರನೇ. ನೋಡಿ ಬ್ರೀಡ್ ನಿಮ್ಮ ಕಣ್ಮುಂದೆನೇ ಇದೆ, ನೋಡ್ಕೊಳ್ಳಿ ಬ್ರೀಡ್ನ ನೋಡಿ. ನಮ್ಮ ಶೆಡ್ಡಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ಅನ್ನೋದಕ್ಕಿದ್ದ ಸಾಕ್ಷಿ ನೋಡ್ಕೊಳ್ಳಿ. ಇದು ಪ್ರೆಸೆಂಟ್ ಈಗಾಗಲೇ 9:30 9:45 10 ಲೀಟ್ರ್ ಬರ್ತಾ ಇದೆ ಹಾಲು. ಫುಲ್ ಖುಷಿಯಾಗಿದ್ದಾರೆ ಅವರು. ಸೊ ಫ್ರೆಂಡ್ಸ್ ನೋಡಿ, ಈ ಹಸುದು ಕರು ಆಗ್ತಲ್ಲ, ಸತ್ತೇನು ಬಿದ್ದುಬಿಟ್ಟಿದೆ ಕಂಪ್ಲೀಟಾಗಿ. ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಸತ್ತೆ ಬಿದ್ದಿದೆ. ಹಸುನು ಹೆಲ್ದಿಯಾಗಿದೆ. ಸೊ ಇನ್ನೇನು ಬೇಕು ಫ್ರೆಂಡ್ಸ್ ನೋಡಿ, ಮೋಸ ಇಲ್ಲ ಅನ್ನೋದಕ್ಕೆ ಇಲ್ಲೇ ಕಣ್ಮುಂದೆನೇ ಸಾಕ್ಷಿ ಇದೆ. ಎಲ್ಲ ತೊಟ್ಟಲ್ಲಿ ಹಾಲು ಚೆನ್ನಾಗಿ ಬರ್ತಾ ಇದೆ, ಗಿಣ್ಣ ಹಾಲು ಕರ್ಸ್ಕೊತಾ ಇದೆ. ಸಾಧು ಇದೆ, ಚೆನ್ನಾಗಿ ಬರ್ತಿದೆಯಪ್ಪ, ಸೂಪರ್ ಬರ್ತಾ ಇದೆ. ಸಾಧು ಆಗಿದೆ, ಕರೆಯಕ್ಕೆ ಖುಷಿ ಆಗ್ತಾ ಇದೆ. ದೊಡ್ಡ ಚೆನ್ನಾಗಿದೆ. ಹೌದು, ಇದು ಚೆನ್ನಾಗಿ ಬರ್ತಾ ಇದೆ. ಹಸು ಸಾಧು ಆಗಿದೆಯಲ್ಲ, ಸೂಪರ್ ಆಗಿದೆ. ಹಸು ಮಾತ್ರ ಅಲ್ಲಾಡಲ್ಲ ಫ್ರೆಂಡ್ಸ್. ಕರು ನೆಕ್ಕಕ್ಕೆ ಮುಂದೆ ಹೋಗ್ತದೆ ಅಷ್ಟೇ. ಸತ್ತೆನೂ ಕಂಪ್ಲೀಟಾಗಿ ಬಿದ್ದಿದೆ. ಇದ್ರದ್ದು ಅಷ್ಟೇ, ಸತ್ತೆ ಎಲ್ಲ ಫುಲ್ ಕಂಪ್ಲೀಟಾಗಿ ಬಿದ್ದಿದೆ, ನೀಟಾಗಿ ಬಿದ್ದಿದೆ. ಹಾಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೇಗೆ ಅನಿಸ್ತೈತೆ ಮಗನೇ ನಿನಗೆ? ಫುಲ್ ಸ್ಮೂತು ಅಲ್ವಾ? ಹಸು ನೋಡಿ ತುಂಬ ಸಾಧುವಾಗಿದೆ, ಸುಮ್ಮನೆ ಹಾಲು ಕರ್ಸ್ಕೊತಾ ಇದೆ. ತುಂಬಾ ಖುಷಿ ಸಕ್ಕತ್ ಸ್ಮೂತ್ ಇದೆ, ಆರಾಮಾಗಿ ಹಾಲು ಬರುತ್ತೆ. ಎಲ್ಲ ತೋಟ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸಾಧು ಕೂಡ ನೋಡ್ಕೊಬಿಡಿ ನೀವೇ. ಆ್ಯಕ್ಚುಲಿ ಏನು ಖುಷಿ ಅಂದರೆ, ದೇವ್ರ ದಯಿಂದ ನಮ್ಮ ಫಾರಮಿಗೆ ಬರ್ತಾರೋ ಹಸುಗಳು
ಫುಲ್ಲು ಸ್ಮೂತ್ ಆಗಿರ್ತವೆ, ಫುಲ್ಲು ಸಾದು. ಸಕ್ಕ ಸ್ಮೂತ್ ಆಗಿದೆ ತೊಟ್ಟು, ಮಕ್ಕಳು ಕೈಲಿ ಕಸ್ಕೊಳುತ್ತೆ ಈ ಹಸು, ಅಷ್ಟು ಸಾದು ಗುಂಡಲ್ಲೂ ಇದೆ, ತೊಟ್ಟು ಅಷ್ಟೇ ಹಂಗೆ ಇದೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ. ಮಗು ನೆಕ್ತಾ ಇದೆ. ಹೆಣ್ಗರು ಕರು ಮಾತ್ರ ಟಾಪ್ ಬ್ರೀಡಲ್ಲಿದೆ ಫ್ರೆಂಡ್ಸ್. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಥರ. ಅದು ಆ್ಯಕ್ಚುಲಿ ಜರ್ಮನ್ ಬ್ರೀಡಲ್ಲಿ ಈ ಥರ ಕರು ಹುಟ್ಟುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಬಿಡಿ. ಬಟ್ ಅವ್ರಿಗೆ ಅದೃಷ್ಟ, ಪಾಪ ಒಳ್ಳೇದಾಗಲಿ ಅವ್ರಿಗೆ. ನಮ್ಮ ಆಸೆ ಇರೋದೇ ರೈತರುಗಳಿಗೆ ಆದಷ್ಟು ಒಳ್ಳೇದಾಗಬೇಕು ಅನ್ನೋ ಆಸೆಲ್ಲೇ ನಾವು ಗೋಳಾಡ್ತಿರೋದು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಬ್ರೀಡ್ ಕೊಡಬೇಕು, ಟಾಪ್ ಬ್ರೀಡು ರೈತರುಗಳು ಸಾಕಬೇಕು ಅನ್ನೋದೇ ಆಸೆ ನಮಗೆ ಅಷ್ಟೇ ಫ್ರೆಂಡ್ಸ್. ನೋಡಿ ಏನು ಸ್ಮೂತ್ ನೋಡಿ. ಹಾಲು ನೋಡಿ ಫ್ರೆಂಡ್ಸ್, ಫ್ಯಾಟ್ ಮಾತ್ರ ಅದ್ಭುತವಾಗಿ ಬಂದಿದೆ. ಬಾ 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 ನೋಡಿ ಎಷ್ಟು ಚೆನ್ನಾಗಿದೆ ಹಾಲು. ಈ ಥರ ಇರಬೇಕು ಗಿಣ್ಣಾಲು. ಇವಾಗ ಫುಲ್ ಕರಿಯೋದು ಬೇಡ, ಯಾಕೆಂದ್ರೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಮುಕ್ಕಾಲು ಭಾಗ ಅಷ್ಟು ಕರೆದ್ಬಿಟ್ಟು ಇವಾಗ 580 ಕಿಲೋಮೀಟರ್ ಟ್ರಾವೆಲ್ ಹೋಗುತ್ತೆ. ಈಗ ಯಾದಗಿರಿಗೆ ಹೋಗೋದು ಹಸು. ರೈತ ಹತ್ರ ಮಾತಾಡಿಸ್ತೀನಿ. ಈಗ ನಿಮ್ಮ ಮುಂದೆ ನೋಡಲಿ ಅಂತ ವಿಡಿಯೋ ಮಾಡ್ತಿದ್ದಾರೆ, ನಮ್ಮ ಅಪ್ಪ ಮಾತಾಡ್ತಿರೋದು. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಿ ಹಸು ಹಾಲು ಕರಿಯೋದನ್ನೆಲ್ಲ ಎಷ್ಟು ಸಾಧುವಾಗಿ ಆರಾಮಾಗಿ ನಿಂತಿದೆ ಅಂತ. ಸೊ ಫ್ರೆಂಡ್ಸ್ ನೋಡಿ, ಇವರೇ ಪರ್ಚೇಸ್ ಮಾಡಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಉಲ್ಗಪ್ಪ ಅಂತ. ಉಲ್ಗಪ್ಪ ಅಂತ. ಯಾವ ಊರು ಸರ್ ನಿಮ್ಮದು? ಸರ್ ನಮ್ದು ಯಾದಗಿರಿ. ಯಾದಗಿರಿ ಹತ್ರ? ಯಾದಗಿರಿ ಸುರಪುರ. ನೋಡಿ ಫ್ರೆಂಡ್ಸ್, ಇದು ಯಾದಗಿರಿ ಹತ್ರ ಬಂದಿದೆ. ಎಷ್ಟು ಕಿಲೋಮೀಟರ್ ಆಯ್ತು ಸರ್ ನಮ್ಮೂರು? ಇಲ್ಲಿಂದ 500 ಕಿಲೋಮೀಟರ್ ಸರ್. ಇಲ್ಲಿ ನಿಮಿಷ, ಎಷ್ಟು ಕಿಲೋಮೀಟರ್ ಸರ್? 500 ಕಿಲೋಮೀಟರ್ ಸರ್. 500 ಕಿಲೋಮೀಟರಿಂದ ಬಂದಿದ್ದೀರಾ? 580 ಆಗುತ್ತೆ. 580 ಕಿಲೋಮೀಟರಿಂದ ಬಂದಿದ್ದೀರಾ. ಹೌದು. ಸೊ ಹಸುಗಳು ಪರ್ಚೇಸ್ ಮಾಡಿದ್ದೀರಾ, ಇದು ದೊಡ್ಡ ಸೈಜ್ ಎರಡೂ. ಇಷ್ಟ ಆಯ್ತಾ ಸರ್ ಹಸು ನಿಮಗೆ? ಪರವಾಗಿಲ್ಲ ಸರ್, ಚೆನ್ನಾಗೈತೆ ಹಸುಗಳು. ಹಾಂ, ನಂಬಿ ತಗೋಬೋದಲ್ಲ? ತಗೋಬೋದು ಸರ್. ನೀವು ಅಲ್ಲಿಂದ ಬಂದಿದ್ದೀರಾ, ಒಳ್ಳೆ ಬ್ರೀಡ್ ಸಿಕ್ಕಲ್ಲ ಇಲ್ಲಿಗೆ ಅಂತ, ಅದನ್ನ ಹೇಳಿ ಸರ್ ನೀವೇ. ಇಲ್ಲ ಸರ್, ಚೆನ್ನಾಗೈತೆ, ತಗೊಬೋದು, ಏನು ತೊಂದರೆ ಏನಿಲ್ಲ. ಅಷ್ಟು ದೂರದಿಂದ ಬರ್ಬೇಕು ಅನ್ನೋದ್ರೆ ಚೆನ್ನಾಗೈತೆ ಅಂತ ಒಂದು ವಿಶ್ವಾಸ ಮೇಲೆ ಬಂದಿದ್ದೀವಿ. ಹೌದು, ಯಾಕಂದ್ರೆ ಅಷ್ಟು ವಿಶ್ವಾಸ ಇಲ್ಲ ಅನ್ನೋದ್ರೆ ಇಷ್ಟು ದೂರ ಬರೋಂಥ ಅವಶ್ಯಕತೆ ಇರಲ್ಲ. ಹೌದು, ನಾವು ಅನ್ಕೊಂಡಿರೋ ಪ್ರಕಾರ ಐತೆ, ಪರವಾಗಿಲ್ಲ, ತಗೊಬೋದು ಸರ್. ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಹಸುಗಳು ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ಇದು ಕರು ಆಗ್ತು, ಇವಾಗ ಕಸ ಬೈತೆ, ಇವಾಗ ಗಲೀಜೆಲ್ಲ ಬಂತು, ಪರವಾಗಿಲ್ಲ ಸರ್. ಅದು ಹೆಣ್ಗರ ಆಗೈತೆ ಈಗ. ಖುಷಿಯಾಗಿದೆ ನಿಮ್ಗೂ ತುಂಬಾ? ಖುಷಿ ಆಗೈತೆ ಸರ್. ಅವ್ರಿಗೆ ಫ್ರೆಂಡ್ಸ್ ಇದು ಎಲ್ಲ ಹೊರಗಡೆ ಅವ್ರ ಮನೇಲಿ ಇದ್ದಿದ್ದು. ಈಗ ಇದು ಹೆಣ್ಗರು ಆಗಿರೋದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ ಅವರು. ನೋಡಿ ಇದ್ರದ್ದು ಹೆಣ್ಗರು ಇದೆ. ಸೊ ಈ ತುಂಬಾ ಖುಷಿಯಾಗಿದೆ ಅಲ್ಲ ಸರ್ ನಿಮಗೂ? ಖುಷಿ ಆಯ್ತು ಸರ್, ಖುಷಿ ಆಗಿದೆ. ಇದು ಹಾಲೆಲ್ಲ ಕದ್ದಿರೋದಲ್ಲ ನಾವು ತೋರಿಸಿದೀವಲ್ವಾ ನಿಮಗೆ? ಸತ್ತೆ ಬಿದ್ದಿರೋದು ತೋರಿಸಿದೀವಿ. ಪ್ರತಿಯೊಂದು ಎಲ್ಲ ತೊಟ್ಟಲ್ಲೂ ಸತ್ಯ ಎಲ್ಲ ಹೊರಗೆ ಬಿತ್ತು, ಹಾಲನ್ನು ಕದ್ದಿರಲ್ಲ ಈಗ. ಎಲ್ಲ ತೊಟ್ಟಲ್ಲೂ ನೀಟಾಗಿ ಹಾಲು ಬಂದಿರೋದು ತೋರಿಸಿದೀವಲ್ವಾ? ಸಾಧುವಾಗೂ ಇದೆ ಹಸು. ಇನ್ನು ಗಲೀಜ್ ಬೀಳ್ತಾನೆ ಇದೆ. ಹೌದು, ಇನ್ನ ಇವತ್ತನೇ ಕೆಲಸ ಹಾಕಿರೋದು. ಹೌದು, ಬನ್ನಿ ಸರ್ ಈ ಕಡೆ. ಸೊ ಫ್ರೆಂಡ್ಸ್ ನೋಡಿ, ಈಗ ಬೈ ಮಾಡಿದ್ದಾರೆ. ಅಲ್ಲಿಂದ ಬಂದು ಯಾದಗಿರಿಯಿಂದ ಬಂದು ಹಸುಗಳು ತಗೊಂಡಿದ್ದಾರೆ. ಸೊ ನೋಡಿ ಸರ್, ನಮ್ಮ ಶೆಡ್ಡಲ್ಲಿ ಯಾವ್ದಾದ್ರು ಮೋಸ ಗೀಸ ಏನಾದ್ರು ಇದೆಯಾ? ಇಲ್ಲ ಸರ್, ಅಂತದೇನಿಲ್ಲ ಬಿಡಿ ಸರ್, ತಗೊಬೋದು, ಹಸ ತಗೊಬೋದು. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ಮೋಸ ಇಲ್ಲ. ಎಲ್ಲ ತೊಟ್ಟಲು ಹಾಲು ಕರೆದು ನೀಟಾಗಿ ತೋರಿಸ್ಬಿಟ್ಟಿದ್ದೀವಿ ಕರು ಹಾಕಿರೋದನ್ನು. ಇದನ್ನು ನೋಡಿದ್ದಾರೆ ಅವತ್ತಿಂದನೂ ಈ ಹಸುನೂ. ಇವು ಅವಾಗಲೇ ಸೇಲ್ ಬುಕ್ ಮಾಡ್ಕೊಂಬಿಟ್ರು ಅವರು. ಸೊ ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ ಸುಮಾರು ಜನ ಉತ್ತರ ಕರ್ನಾಟಕದಿಂದ ಹಸುಗಳು ತೊಗೊಳಕ್ಕೆ ಅಂತ ಸುಮಾರು ಜನ ಕೇಳ್ತೀರಾ. ಸೊ ಈಗ ಬಂದಿದ್ದಾವೆ ನೋಡಿ ಫ್ರೆಂಡ್ಸ್, ಈಗ ಹಸುಗಳು ಬಂದಿದ್ದಾವೆ. ನೋಡಿ ಇಲ್ಲೊಂದು ಆನೆ ಇದೆ, ಮತ್ತು ಅಲ್ಲೊಂದು ಹಸುಗಳಿದೆ, ಅಲ್ಲೊಂದು ಹಸು ಇದೆ. ಇದು ಲೈವಲ್ಲಿ ತೋರಿಸ್ತೀನಿ, ಮೋಸ್ಟ್ಲಿ ಲೈವ್ ಮುಗಿದ ಮೇಲೆ ಹಾಕಿರ್ತೀನಿ ಇದನ್ನ. ಸೊ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಹೆಣ್ಗರು ಎಷ್ಟು ಚೆನ್ನಾಗಿದೆ ಅಂತ ಮುದ್ದಾಗೆ. ಇದು ನೋಡಿ ಜರ್ಮನ್ ಬ್ರೀಡ್ ಹಸು. ಸೊ ನೋಡಿ ಬ್ರೀಡಲ್ಲಿ ಕಾಂಪ್ರಮೈಸೇ ಇಲ್ಲ, ನೋಡಿ ಹೆಂಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಬಡ ರೈತರನ್ನು ಸಪೋರ್ಟ್ ಮಾಡಿ, ಬೆಳೆಸಿ ರೈತರ ಮಕ್ಕಳನ್ನ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ಕರುಗಳು ಲೋಡ್ ಆಗಿದೆ ನೋಡಿ, ಇಲ್ಲಿ ಒಂದು ಹೆಣ್ಗರು ಒಂದು ಓರ್ಗರು ಕರುಗಳು ಲೋಡ್ ಆಗಿದೆ. ಈಗ ಹಸುಗಳು ತೋರಿಸ್ತೀನಿ. ಈಗ ಇವೆರಡು ಹಸುಗಳು ಹೋಗ್ತಾ ಇದ್ದಾರೆ. ಈಗ ಈ ಎರಡು ಹಸು, ಎರಡು ಕರು ಲೋಡ್ ಆಗಿ ಕೆಳಗಡೆ ಮ್ಯಾಟ್ ಇರಲಿಲ್ಲ ಅವ್ರದ್ದು, ನಮ್ಮದೇ ಮ್ಯಾಟು ಕೊಟ್ವಿ. ಇದು ಮ್ಯಾಟ್ ಕೊಟ್ಟಿದ್ದೀವಿ, ಹಾಕೊಂಡಿದ್ದಾರೆ ಮ್ಯಾಟನ್ನು. ದೂರದಿಂದ ಬಂದಿದ್ದಾರೆ ಪಾಪ, ಹಸುಗಳು ಜಾರ್ ಬಿಡ್ತವೆ, ಮ್ಯಾಟ್ ಹಾಕೋಬೇಕು ಅಡಿಗಡೆ. ಸೊ ಈಗ ಮ್ಯಾಟ್ ಹಾಕಿದ್ದಾರೆ. ಈಗ ಕರುಗಳು ಕಟ್ಟಿದ್ದೀವಿ, ಈಗ ಹಸುಗಳು ಕಟ್ಕೊತಾ ಇದ್ದಾರೆ. ನೋಡ್ತೀನಿ, ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಹಸುಗಳು ಲೋಡ್ ಆಗೋದು ತೋರಿಸ್ತೀನಿ. ನೋಡಿ ಇದು ಯಾವ ರೀತಿ ಇದೆ ಬ್ರೀಡ್ ತೋರಿಸ್ತೀನಿ. ನೋಡಿ ಇವಾಗ ನೀರು ಕುಡಿಸ್ತಾ ಇದ್ದೀವಿ, ಹೋಗೋಕ್ಕೂ ಮುಂಚೆ ತುಂಬ ಸುಸ್ತಾಗ್ಬಿಡುತ್ತೆ. ಒಳ್ಳೇದಾಗಲಿ ಸರ್ ನಿಮಗೆ. ಇದೇ ರೀತಿ ಹಸುಗಳು ಕೊಟ್ಟು ಒಳ್ಳೊಳ್ಳೆ ಬ್ರೀಡ್ ಕಟ್ಟಿ ಈಗ ಹರ್ಷಿ ಡೈರಿ ಫಾರ್ಮ್ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀರಾ. ನಂಬಿಕೆ ಉಳಿಸ್ಕೊಂಡಿದ್ದೀವಲ್ಲ ಸರ್ ನಾವು? ಉಳಿಸ್ಕೊಂಡಿದ್ದೀರಾ. ಇನ್ನೂ 4 ಕಸ ಕೊಡಿ ನನಗೆ ಅದು, ಯಾಕಂದ್ರೆ ಚೆನ್ನಾಗಿರೋಂಥ ಹಸುಗಳಿದ್ದಾಗ ಇನ್ನೂ ಒಂದು ಸ್ವಲ್ಪ ಮಾಡಿಲ್ಲ. ಅಲ್ಲಿ ರೈತರುಗಳಿಗೂ ಒಳ್ಳೊಳ್ಳೆ ಟಾಪ್ ರೇಟ್ ಕೊಡ್ಬೇಕು. ಅದು ನಿಮ್ಮ ಮುಖಾಂತರ ಇಲ್ಲಿಂದ ನಿಮಗೆ ಬಂದು ನಿಮ್ಮಿಂದ ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗ್ಲಿ. ಸರಿ ಸರ್, ಮಾಡೋಣ ಸರ್. ಬದುಕಲಿ ಅವರು, ಯಾಕೆಂದ್ರೆ ಒಳ್ಳೆ ರೈತರುಗಳಿಗೆ ಯಾರು ಕುಬೇರಿಲ್ಲ, ಎಲ್ಲ ಬಡವರು ಇದ್ದಾರೆ. ಒಳ್ಳೇದಾಗಬೇಕು ಅನ್ನೋದು ನಮ್ಗೆ ಅಷ್ಟೇ ಆಸೆ. ಖಂಡಿತ ಸರ್, ಎಲ್ಲ ನಮಗೂ ಅದೇ ಆಸೆ ಇರೋದು. ಯಾಕಂದ್ರೆ ಚೆನ್ನಾಗಿರಲಿ, ನಿಮ್ಮಿಂದ ನಾವು, ನಮ್ಮಿಂದ ನೀವು. ಖಂಡಿತ. ಯಾಕಂದ್ರೆ ನೀವು ಒಳ್ಳೆ ಹಸುಗಳು ಕೊಟ್ರೆ ನಿಮ್ಗೆ ನನ್ಸ್ಕೊಂತೀವಿ. ಇಲ್ಲಾಂದ್ರೆ ನಾವು ಬೈಕ್ ಅಂದ್ರೆ ನಿಮ್ಗೆ ದುಡ್ಡು ಉಳಿಯಲ್ಲ, ಯಾಕಂದ್ರೆ ಒಳ್ಳೇದು ಅಲ್ಲ ಸರ್. ನಿಜ. ಹಂಗಾಗಿ ನೋಡಿ, ಈಗ ನಿಮ್ಗೆ ಇಷ್ಟ ಆಯ್ತಾ ಸರ್? ಅದೆರಡು ಹಸು ನಾವು ಕೊಡಂತ ದುಡ್ಡು ನಿಮ್ ತಾವಿರಲ್ಲ ಸರ್. ಹೌದು ಸರ್, ನಾವು ಕೊಡೋ ಹಸು ಕೂಡ ವರ್ಷ ಆದ ಗಂಟೆ ನಮ್ ತಾವಿರುತ್ತೆ. ಹೌದು ಸರ್, ಹೌದು. ದುಡ್ಡು ಉಳಿಯಲ್ಲ, ಹಸುಗಳು ಕೊನೆವರೆಗೂ ಇರುತ್ತೆ ನಿಮ್ಮ ಹತ್ರ.
ನೋಡಿ ಫ್ರೆಂಡ್ಸ್, ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ಮಾತ್ರ ಹರ್ಷಿ ಡೈರಿ ಫಾರ್ಮ್ ಅಂದ್ರೆ. ಹಾಂ ಸರ್. ಸರ್ ಯಾವ್ದಾದ್ರು ಲೋಕಲ್ ಬ್ರೀಡ್ಗಳು ಅಂದ್ರೆ ಚೆನ್ನಾಗಿಲ್ದಿರ ಹಸುಗಳು ಯಾವ್ದಾದ್ರು ಇದೆಯಾ ನಮ್ಮ ಇಲ್ಲ ಹತ್ರ? ಸರ್, ಎಲ್ಲ ಟಾಪ್ ಬ್ರೀಡ್ಗಳೇ ಚೆನ್ನಾಗಿದೆ ಸರ್. ಎಲ್ಲಾನು ಇನ್ನೊಂದು ತಗೊಂಬೇಕಾಯ್ತು ನಾವು ದೂರ ಜರ್ನಿ ಅಂದ್ಬಿಟ್ಟು ಜಾಗ ಸಾಕಾಗಲ್ಲ ಅಂತ 2 ತಗೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ಇವರು ಇದನ್ನು ಇಷ್ಟಪಟ್ರು, ಈ ಹಸುನು. ಮತ್ತೆ ಅಲ್ಲೊಂದು ಆನೆ ಇದೆ ನೋಡಿ, ಆ ಹಸುನು ಇಷ್ಟಪಟ್ರು. ಇವ್ರು ತಗೊಂಡಿದ್ದಾರೆ, ಇದಕ್ಕಿಂತ ದೊಡ್ಡ ಹಸು ಆಗಿದೆ, ಅದು ಇದಕ್ಕಿಂತ ದೊಡ್ಡ ಹಸು ಇದೆ, ಇಷ್ಟಪಟ್ರು. ಆದ್ರೆ ದೂರ ಆಗಲ್ಲ ಇವರಿಗೆ, ಅಲ್ಲ ಸರ್? ದಾರಿ ದೂರ ಸರ್. ನೋಡಿರಿ ಅದು ಹಿಡ್ಕೊಂಡ್ಬರ್ತೀನಿ. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ನೀರು ಕುಡಿಸ್ಬಿಡಿ ಸರ್ ಹಂಗೆ. ಸರಿ ಸರಿ. ನೆಕ್ಸ್ಟ್ ಖಂಡಿತ ಒಳ್ಳೆ ಹಸುಗಳು, ಇನ್ನೂ ಒಳ್ಳೆ ಹಸುಗಳು ಮತ್ತೆ ಕಳಿಸ್ತೀನಿ ಸರ್. ಸರಿ ಸರ್, ನಿಮ್ಮ ಒಳ್ಳೇದಾಗಿ. ಹುಷಾರು ಸರ್. ಫ್ರೆಂಡ್ಸ್, ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಬಾಕ್ಸ್ ಸೆರೆನಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಹಿಂಸೆ ಆಗಿದೆ ಫ್ರೆಂಡ್ಸ್. ಇದು ನೋಡಿ ಬ್ರೀಡು ಪಾಪ, ಇದು ನೋಡಿ ಫ್ರೆಂಡ್ಸ್, ಬ್ರೀಡ್ ನೋಡಿ ಯಾವ ರೀತಿ ಇದೆ ಅಂತ. ಆನೆ ಇದು ನೋಡಿ ಎಷ್ಟು ಹೈಟಲ್ಲಿದೆ ಅಂತ ನೋಡಿ. ಯಾವ ಪಂಜಾಬ್ ಹಸುಗಳು ಕಮ್ಮಿ ಇಲ್ಲ ಫ್ರೆಂಡ್ಸ್. ಇದು ಈ ಹಸುನೇ ತುಂಬ ಜನ ಇಷ್ಟಪಟ್ಟಿದ್ರು, ತುಂಬ ಜನ ಕಾಲ್ ಮಾಡಿದರು. ಈ ಹಸುಕ್ಕಿಂತ ಟಾಪ್ ಹಸು ಇದೆ ಅಲ್ಲೊಂದು, ಇಲ್ಲಿದೆ, ಅದು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಹೈಟಲ್ಲಿದೆ, ತುಂಬ ವೆಯ್ಟಲ್ಲಿದೆ ಹಸು. ತೋರಿಸ್ತೀನಿ ಅದನ್ನ. ಈ ಹಸು ನೋಡ್ಕೊಳ್ಳಿ, ತುಂಬ ಸಾಧು ಗುಣದಲ್ಲೂ ಇದೆ ಹಸು. ಇದು ತುಂಬ ಟಾಪ್ ಹಸು. ನೋಡಿ ಹಸು ನೋಡಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಅಪ್ಪನಷ್ಟೇ ಹೈಟ್ ಬರುತ್ತೆ. ಇದು ನೋಡಿ ಹೈಟ್ ನೋಡಿ, ನಮ್ಮ ಅಪ್ಪನಷ್ಟೇ ಹೈಟು. ಯಾವ ರೀತಿ ಇದೆ ನೋಡಿ ಹಸು ಮಾತ್ರ. ಹಸು ಬಗ್ಗೆ ಮಾತಾಡೋಂಗಿಲ್ಲ. ಫುಲ್ ಟಾಪ್ ಕ್ವಾಲಿಟಿ ಟಾಪ್ ಹಸು. ಅಮ್ಮ ಒಳ್ಳೇದಾಗಲಿ ಅವ್ರಿಗೂ. ಸೊ ಫ್ರೆಂಡ್ಸ್ ನೋಡಿ, ಅವರು ನೆಕ್ಸ್ಟಿಗೆ ಮತ್ತೆ ರೆಡಿಯಾಗಿದ್ದಾರೆ. ನೆಕ್ಸ್ಟ್ 4 ಹಸು ಇಲ್ಲಿಂದನೇ ತೊಗೋಬೇಕು ಅಂತ. ಸೊ ಹಂತಂತವಾಗಿ ತೊಗೊತಾರಂತೆ. ನೆಕ್ಸ್ಟ್ ಇನ್ನೊಂದು 10 ದಿವಸ ಬಿಟ್ಟು 15 ದಿವಸ ಬಿಟ್ಟು ಮತ್ತೆ ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಹರ್ಷಿ ಡೈರಿ ಫಾರ್ಮಿಂದ ಹಸುಗಳು ಎಲ್ಲರಿಗೂ ನಂಬಿಕೆ ಉಳಿಸ್ಕೊತಾ ಇದ್ದೀವಿ. ನೋಡಿ ಯಾವ ರೀತಿ ಇದೆ ಹಸು. ಇದು ಯಾವ ಹಸುಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್. ಇದು ನೋಡಿ, ನೀವೇ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ, ಒಂದೇ ಲೈಕ್ ಮಾಡಿ. ನಮ್ಮಂಥ ರೈತರ ಮಕ್ಕಳಿಗೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಇದು ಮಿಲ್ಕಿಂಗ್ ಹಸು ಫ್ರೆಂಡ್ಸ್. ಇದು ಮಿಲ್ಕಿಂಗು, ಅದು ಇನ್ನೇನು, ಅದು ಕರು ಆಗ್ತದೆ. 2 ಮಿಲ್ಕಿಂಗ್ ಹಸುಗಳೇ ಹೋಗ್ತಿರೋದು ಇವಾಗ. ಸೊ ಮಿಲ್ಕಿಂಗ್ ಹಸುಗಳು ರೇರ್ ಸಿಕ್ಕೋದು ನಮ್ಮ ಹತ್ರ. ಮಿಲ್ಕಿಂಗ್ ಹಸುಗಳು ಸಿಕ್ಕಲ್ಲ. ಗಬ್ಬದ ಹಸುಗಳು ತರ್ತೀವಿ, ಅದರಲ್ಲಿ ಕರು ಹಾಕಿದ್ರೆ ಅದನ್ನು ಮಿಲ್ಕಿಂಗ್ ಹಸುಗಳು ಕೊಡ್ತೀವಿ ಅಷ್ಟೇ. ಮಿಲ್ಕಿಂಗ್ ಹಸುಗಳು ತರೋದಿಲ್ಲ ಆಲ್ಮೋಸ್ಟು. ಅಂದರೆ ಮಿಲ್ಕಿಂಗ್ ಹಸುಗಳು ಯಾವ ಥರ ಮೋಸ ಮಾಡ್ತಾರೆ ಅಂದರೆ, ಸುಮಾರು ಜನ ಗಬ್ಬದ ಮಿಲ್ಕಿಂಗ್ ಮೋಸ ಇರಲ್ಲ ಅಂತಂದರೆ, ಮಿಲ್ಕಿಂಗ್ ಹಸುಗಳು ಮೋಸ ಇರುತ್ತೆ. ಕರು ಹಾಕಿ 3 ತಿಂಗಳಾಗಿರುತ್ತೆ, ಆದ್ರೂ ಈ ಕರು ಹಾಕಿರೋದು ಅಂದ್ಬಿಟ್ಟು ಕೊಡ್ತಾರೆ. ಅಂಥ ಮೋಸ ಎಲ್ಲ ಮಾಡೋಕ್ಕೂ ಇರ್ತಾರೆ. ಸೊ ನೋಡಿ, ಗಬ್ಬದ ಹಸುಗಳಲ್ಲಿ ನೋಡಿ ಮಾಡಿ ತರ್ತೀವಿ ನಾವು, ರೈತ ಹತ್ರನೇ ತರೋದು. ಅದು ನೋಡಿ ಫ್ರೆಂಡ್ಸ್, ಇದು ವೈಟ್ ನೋಡಿ ಫ್ರೆಂಡ್ಸ್. ಇದು ನಾವು ಅಪ್ಪನ ಅಷ್ಟೇ ಹೈಟ್ ಐತೆ. ಇದು ಅವ್ರದ್ದೇ ಗಾಡಿ ಬಂದೈತೆ, ಯಾದಗಿರಿಯಿಂದ ಗಾಡಿ ನೋಡಿ. ಅಲ್ಲಿ ಹಸು ನಿಂತಿದೆ, ಅದು ಆಲ್ರೆಡಿ ಬಂದು ನಿಂತಿದೆ. ಸೊ ಇವ್ರು 3 ಹಸು ಹಾಕೊಳ್ಳೋಣ ಅಂತ ಬಂದರು. ಪಾಪ ಜಾಗ ಆಗೋದಿಲ್ಲ. ನೆಕ್ಸ್ಟ್ ಮತ್ತೆ 4 ಹಸು, 2 ಗಾಡಿ ಮತ್ತೆ ಹೋಗ್ತವೆ ಇವರಿಗೆ ನೆಕ್ಸ್ಟು. ಸೊ ನೋಡಿ ಫ್ರೆಂಡ್ಸ್, ಅಲ್ಲಿ ಮುದ್ದಾದ 2 ಕರುಗಳು, ಒಂದು ಹೆಣ್ಗರು, ಒಂದು ಓರ್ಗರು. ಈಗ ಹಸುದು ಓರಿ, ಈ ಹಸುದು ಹೆಣ್ಗರು ಇದೆ ನೋಡಿ. ಅದು ಹೆಣ್ಗರು, ಇದು ಹೆಣ್ಗರು ಫ್ರೆಂಡ್ಸ್. ಇದು ಓರ್ಗರು. ಮುಖ ನೋಡಿ, ಕ್ವಾಲಿಟಿ ನಿಮ್ಮ ಕಣ್ಮುಂದೆ ಇದೆ. ಕ್ವಾಲಿಟಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ಹತ್ತುತ್ತಾ ಇದೆ, ಲೋಡ್ ಆಯಿತು ಹಸು. ಅಣ್ಣ ಆ ಕರು ಇದೆ, ಅದ್ರ ಕರು ಇದೆಯಲ್ಲ, ಆ ಕಡೆ ಸೈಡೆ ಕಟ್ಟಿ. ಈ ಕಡೆ ಕಟ್ಬಿಡಿ ಅಣ್ಣ, ಈ ಕಡೆಗೆ ತುಂಬಾ ಮೇಲೆ. ಎಲ್ಲ ಸೇಲ್ ಆಗೋದು ಪ್ರತಿಯೊಂದು ಎಲ್ಲಿಗೆ ಹೋಗ್ತಿದೆ, ಎಲ್ಲಿ ಹೋಗ್ತಿದೆ ಹಸುಗಳು ಎಲ್ಲ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಸೇಲ್ ಆಗ್ತಿದೆ ಅಂತ ಸುಮ್ಮನೆ ಇದು ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಹಸುಗಳು ಹೋಗಿರಲ್ಲ, ಸೇಲ್ ಆಗಿರಲ್ಲ. ಸೊ ನೋಡಿ, ನಾನು ಕಣ್ಮುಂದೆ ತೋರಿಸ್ತೀನಿ ಹಸುಗಳು ಬರೋದು, ಸೇಲ್ ಆಗೋದು ಪ್ರತಿಯೊಂದು ತೋರಿಸ್ತೀನಿ. ಲೈವ್ ಬರ್ತೀನಿ, ವಾರಕ್ಕೆ ಒಂದ್ಸತಿ ಲೈವ್ ಬರ್ತಾ ಇದ್ದೀನಿ ರೈತರಿಗೋಸ್ಕರ. ಸೊ ಫ್ರೆಂಡ್ಸ್, ಈಗ ವಾರಕ್ಕೆ 2 ಸತಿ ಲೈವ್ ಬರ್ತಾ ಇದ್ದೀನಿ. ರೈತರುಗಳೇ ಕೇಳ್ಕೊಂಡ್ರು, ಪಾಪ ರಿಕ್ವೆಸ್ಟು ಮಾಡಿದ್ರು. ವಾರಕ್ಕೆ 2 ಸತಿ ಲೈವ್ ಬರ್ತಾ ಇದ್ದೀನಿ. ಈಗ ಬುಧವಾರ, ಭಾನುವಾರ, ವಾರಕ್ಕೆ 2 ಸತಿ ಲೈವು. ರಾತ್ರಿ 8:30ಕ್ಕೆ, ರಾತ್ರಿ 8:30ಕ್ಕೆ ಬುಧವಾರ ಮತ್ತು ಭಾನುವಾರ ಲೈವ್ ಬರ್ತಾ ಇದ್ದೀನಿ ರೈತರಿಗೋಸ್ಕರ ಅಂತ. ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ತುಂಬ ಜನ ಕೇಳಿದ್ದಾರೆ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಸೊ ಖಂಡಿತ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಬುಧವಾರ ಮತ್ತು ಭಾನುವಾರ ಲೈವ್ ಇರುತ್ತೆ, ಎಲ್ಲರೂ ಅಟೆಂಡ್ ಆಗಿ. ನೋಡಿ ಫ್ರೆಂಡ್ಸ್, ಹೋಗಿ ಪಾಪ. ಇಲ್ಲಿ ಬನ್ನಿ ಅಣ್ಣ, ಈ ಕಡೆ ಫ್ರೆಂಡ್ಸ್. ನೋಡಿ ಕರು ಹಾಕಿದೆಯಲ್ಲ, ಎಲ್ಲ ಗಲೀಜಿದೆ.
ಒಂದ್ಸತಿ ಓಮ. ಸೊ ಫ್ರೆಂಡ್ಸ್ ನೋಡಿ, ಈ ಹಸುಗೂ ಆ ಹಸುಗೂ ಹೈಟ್ ನೋಡಿ, ಇಲ್ಲೇ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇದು ಸಖತ್ತು ಅಂದರೆ ಸಖತ್ತು ದೊಡ್ಡ ಹಸು, ಇದು ಸಿಕ್ಕಾಪಟ್ಟೆ ದೊಡ್ಡ ಹಸು. ಈಗ ಅಣ್ಣ ರೆಡಿ ಇದೆ ಮಿಲ್ಕಿಂಗು, ಇದು ಗಿಣ್ಣಲ್ಲಿ ರೆಡಿ ಇದೆ, ಇದು ಡೈರಿಗೆ ಹಾಕಕ್ಕೆ ರೆಡಿ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಪಾಪ ಡ್ರೈವರ್ ಅಣ್ಣ ರಾತ್ರಿ ಊಟ ಮಾಡ್ದಂಗೆ ಹಸುಗಳು ತಗೊಳಕ್ಕೆ ಅಂತ ಬಂದಿದ್ದಾರೆ. ಅಣ್ಣ ಚೆನ್ನಾಗಿದೆ ಹಸುಗಳು? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ತುಂಬ ಖುಷಿಯಾಗಿದ್ದಾರೆ ಬ್ರದರ್ ಈ ಫ್ರೆಂಡ್ಸ್. ಇವರು ಅಲ್ಲಿ ಸಿಕ್ಕಲ್ಲ ಹಸುಗಳು, ಈ ಥರ ಕ್ವಾಲಿಟಿ ಹಸುಗಳು ಸಿಕ್ಕಲ್ಲ. ಸೊ ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ ಬ್ರದರ್. ಚೆನ್ನಾಗಿದೆಯಾ ಹಸುಗಳು? ಚೆನ್ನಾಗಿದೆಯಾ? ಇವರು ಜೊತೆಲಿ ಬಂದಿದ್ದಾರೆ, ಇವರು ಡೈರಿ ಕಡೆ ಅವರೇ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ದೀರಾ ಇವಾಗ ಲೋಡ್ ಆಗಿದೆ. ಸೊ ಓಕೆ, ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.